ಬನ್ನಿ ನಾವು ಇವತ್ತು ಸುಪ್ರಭಾತ ಸೇವೆ ಎಲೆಕ್ಟ್ರಾನಿಕ್ ಡಿಪ್ ರಿಜಿಸ್ಟ್ರೇಷನ್ ಹೇಗೆ ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ ಮಾಡಿಕೊಳ್ಳುತ್ತೆ ಅಂತೇಳಿ ತೋರಿಸ್ತೀವಿ. ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಇರೋ ಮೊಬೈಲ್ ಅಪ್ಲಿಕೇಶನ್ನ TTDಯ ಮೊಬೈಲ್ ಅಪ್ಲಿಕೇಶನ್ ಓಪನ್ ಮಾಡಿದ್ಮೇಲೆ ನೋಡಿ ಹೋಮ್ ಸ್ಕ್ರೀನಿಗೆ ಓಪನ್ ಆಗುತ್ತೆ. ಎಲೆಕ್ಟ್ರಾನಿಕ್ ಡಿಪ್ ರಿಜಿಸ್ಟ್ರೇಷನ್ ದಿನ ಓಪನ್ ಮಾಡಿದಾಗ ಆಕ್ಚುಲಿ ನಮಗೊಂದು ಪಾಪಪ್ ಕಾಣಿಸ್ಕೊಳ್ಳುತ್ತೆ. ಹೀಗೆ ಶ್ರೀವಾರಿ ಅರ್ಜಿತ ಸೇವಾ EDIP ಅಂತ. EDIP ಅಂದರೆ ಎಲೆಕ್ಟ್ರಾನಿಕ್ ಡಿಪ್ ಅಂತ. ಇದ್ರ ಮುಖಾಂತರ ಇಲ್ಲಿ ಕ್ಲಿಕ್ ಮಾಡಿದ್ರು ಕೂಡ ನಾವು ರಿಜಿಸ್ಟರ್ ಮಾಡ್ಕೊಬೋದು. ಹಾಗೆ ನಾವು ಸ್ಕ್ರಾಲ್ ಮಾಡಿದ್ರೆ ಕೆಳಗಡೆ ಕೂಡ ಶ್ರೀವಾರಿ ಅರ್ಜಿತ ಸೇವಾ ಎಲೆಕ್ಟ್ರಾನಿಕ್ ಡಿಪ್ ಅಂತಲೂ ಇರುತ್ತೆ, ಅಲ್ಲಿ ಬೇಕಾದರೂ ಮಾಡ್ಕೊಬೋದು. ಮೇನ್ ಸ್ಕ್ರೀನ್ ಮೇಲೆ ಇರುತ್ತೆ ಈ ಶ್ರೀವಾರಿ ಅರ್ಜಿತ ಸೇವಾ ಅಂತ. ಅಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ ನಿಮಗೆ ಇನ್ಸ್ಟ್ರಕ್ಷನ್ಸ್ ಬರುತ್ತೆ. ಇನ್ಸ್ಟ್ರಕ್ಷನ್ಸ್ನೆಲ್ಲ ನೀವು ಓದ್ಕೊಂಡು ಇಲ್ಲಿ ಇನ್ಸ್ಟ್ರಕ್ಷನ್ನ ಓಕೆ ಅಂತ ಕ್ಲಿಕ್ ಮಾಡಿ ಕೆಳಗಡೆ ಪ್ರೊಸೀಡ್ ಅಂತ ಕೊಟ್ಟರೆ ನಿಮಗೆ ಮುಂದಕ್ಕೆ ಕಂಟಿನ್ಯೂ ಆಗುತ್ತೆ. ಇಲ್ಲಿ ನಿಮ್ಮ ಜನರಲ್ ಡೀಟೇಲ್ಸ್, ಇಮೇಲ್ ಅಡ್ರೆಸ್, ನಿಮ್ಮ ಕಂಟ್ರಿ, ಸ್ಟೇಟ್, ಸಿಟಿ, ಪಿನ್ ಕೋಡ್ ಎಲ್ಲ ಕೇಳುತ್ತೆ. ಅದಾದ ನಂತರ ಯಾರ್ಯಾರು ನೀವು ಭಕ್ತರು ಹೋಗ್ತಿದ್ದೀರಾ ಅಂದರೆ ಇಬ್ಬರಿಗೆ ಮಾತ್ರ ಇದರಲ್ಲಿ ಅವಕಾಶ ಇರುತ್ತೆ ಹೋಗ್ಲಿಕ್ಕೆ, ಒಬ್ಬರಿಗೆ ಅಥವಾ ಇಬ್ಬರಿಗೆ. ಇಲ್ಲಿ ನೀವು ಬೇಕಾದರೆ ಸೆಲೆಕ್ಟ್ ಮಾಡ್ಕೊಬೋದು ಎಷ್ಟು ಜನ ನೀವು ಈ ಸೇವೆಗೆ ಹೋಗ್ತೀರ ಅಂದರೆ ಒಬ್ಬರು ಅಥವಾ ಇಬ್ಬರು. ಅದರಲ್ಲಿ ನಿಮ್ಮ ಹೆಸರು, ವಯಸ್ಸು, ಜೆಂಡರ್, ಫೋಟೋ ಐ ಡಿ ಅಂತಂದರೆ ನಿಮ್ಮದು ಆಧಾರ್ ಕಾರ್ಡ್ ಆಗ್ಬೋದು, ಪಾಸ್ಪೋರ್ಟ್ ಆಗ್ಬೋದು, ಇವೆರಡದು ನಂಬರ್ ಕೇಳುತ್ತೆ. ನೀವು ಇವುಗಳನ್ನೆಲ್ಲ ಎಂಟ್ರಿ ಮಾಡಬೇಕಾಗುತ್ತೆ. ಜನರಲ್ ಡೀಟೇಲಲ್ಲಿ ನಿಮ್ಮ ಇಮೇಲ್ ID ಕೊಡಿ. ನಾನು ಅದನ್ನು ಹೈಡ್ ಮಾಡಿದ್ದೇನೆ, ಹಾಗಾಗಿ ನಿಮಗೆ ಕಾಣಿಸ್ತಾ ಇಲ್ಲ. ನೀವು ಅಲ್ಲಿ ಟೈಪ್ ಮಾಡಿದ್ರೆ ನಿಮ್ಮ ಮೇಲ್ ID ಬರುತ್ತೆ. ಮೇಲ್ ID ಯಾವ ದೇಶ, ಯಾವ ರಾಜ್ಯ ಮತ್ತು ಸಿಟಿ ಯಾವುದು, ನಿಮ್ಮ ಏರಿಯಾ ಪಿನ್ ಕೋಡ್ ದಾಖಲಿಸಿದ್ಮೇಲೆ ಎಷ್ಟು ಜನ ಹೋಗ್ತಿದ್ದೀರಾ. ನಾನು ಈಗ ಸದ್ಯಕ್ಕೆ ಒಬ್ಬರದ್ದು ಮಾತ್ರ ತಗೊಳ್ತಾ ಇದ್ದೇನೆ. ಇಬ್ಬರದಾದರೆ ಇಬ್ಬರದಾಗ ಮಾಹಿತಿಯನ್ನು ಎಂಟರ್ ಮಾಡಬೇಕಾಗುತ್ತೆ. ಇದನ್ನು ಫ್ರೆಂಡ್ ಡೀಟೇಲ್ನ ಆ್ಯಡ್ ಮಾಡ್ತೀನಿ. ಯಾಕಂದರೆ ಈಗಾಗಲೇ ನಮ್ಮದು ಸುಪ್ರಭಾತ ಸೇವೆಗೆ ಆಲ್ರೆಡಿ ಸೆಲೆಕ್ಟ್ ಆಗಿರೋದ್ರಿಂದ ನನ್ನ ಆಧಾರ್ ಕಾರ್ಡ್ ಡೀಟೇಲ್ನ ಕೊಟ್ಟರೆ ಅದು ತೊಗೊಳಲ್ಲ. ಯಾಕಂದರೆ ನೀವು ಒಂದು ಸರಿ ಸೆಲೆಕ್ಟ್ ಆದರೆ 180 ದಿನದವರೆಗೂ ಮತ್ತು ನಮಗೆ ಯಾವುದೇ ಸೇವೆಗೆ ಸೆಲೆಕ್ಟ್ ಆಗೋದಿಲ್ಲ. ಇದೆಲ್ಲ ಕೊಟ್ಟು ಪ್ರೊಸೀಡ್ ಕೊಟ್ಟ ಮೇಲೆ ನೋಡಿ ನಿಮಗೆ ಇಲ್ಲಿ ತೋರಿಸುತ್ತೆ ಯಾವ್ಯಾವ ಸೇವೆ ಇದೆ ಅಂತೇಳಿ, ಎಷ್ಟೆಷ್ಟು ಅಮೌಂಟ್ ಆಗುತ್ತೆ, ಎಷ್ಟೊತ್ತಿಂದ ಎಷ್ಟೊತ್ತಿಗೆ ಸೇವೆ ಅಂತ. ತೋಮಾಲ ಸೇವೆ, ಅರ್ಚನಾ, ಅಷ್ಟದಳ ಪಾದ ಪದ್ಮನಾಭ ಮತ್ತು ಸುಪ್ರಭಾತ. ಸೆಲೆಕ್ಟ್ ಡೇಟ್ ಅಂತಿದೆ, ಅಲ್ಲಿ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಸೆಲೆಕ್ಟ್ ಆಲ್ ಸೇವಾಸ್ ಆ್ಯಂಡ್ ಆಲ್ ಡೇಟ್ಸ್ ಅಂತಿದೆ, ಅದನ್ನು ಸೆಲೆಕ್ಟ್ ಮಾಡಿ. ಯಾಕಂತಂದರೆ ಎಲ್ಲ ಸೆಲೆಕ್ಟ್ ಮಾಡಿದ್ರೆ ಎಲ್ಲ ದಿನದ ಆಗುತ್ತೆ. ಯಾವುದೋ ಒಂದು ದಿನದಲ್ಲಿ ನಮಗೆ ಇದು ಲಕ್ಕಿ ಡಿಪ್ ಆಗಿರೋದ್ರಿಂದ ಯಾವುದೋ ಒಂದು ದಿನದ್ದು ನಮಗೆ ಸಿಗುತ್ತೆ. ನೀವು ಬೇಕಾದ್ರೆ ಪರ್ಟಿಕ್ಯುಲರ್ ದಿನದ್ದು ಬೇಕಾದರೆ ತಗೊಬೋದು. ನೋಡಿ ನಮಗೆ ಎಲ್ಲ ಮಾಹಿತಿನೂ ಇದೆ ಇಲ್ಲಿ, ಎಷ್ಟೆಷ್ಟು ಅಮೌಂಟ್ ಇದೆ, ಯಾವ ಸೇವೆಗೆ ಎಷ್ಟೊತ್ತಿಂದ ಎಷ್ಟೊತ್ತಿಗೆ, ಎಲ್ಲದರ ಮಾಹಿತಿ ನಿಮಗೆ ಇಲ್ಲಿ ನೋಡ್ಬೋದು. ನೋಡಿ ನಾನು ಅಲ್ಲಿ ಎಲ್ಲ ಡೇಟು ಎಲ್ಲ ದಿನದ್ದು ಎಲ್ಲ ಸೇವೆಗಳು ಕೊಟ್ಟಿರೋದಕ್ಕೋಸ್ಕರ
ಎಷ್ಟು ದಿನದ ಸೇವೆಗಳಿವೆಯೋ ಆ ತಿಂಗಳಲ್ಲಿ ಎಲ್ಲ ದಿನದಕ್ಕೂ ಸೆಲೆಕ್ಟ್ ಆಗಿದೆ. ಈಗ ಅಲ್ಲಿ ಪ್ರೊಸೀಡ್ ಕೊಟ್ಮೇಲೆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಯಿತು. ನಿಮಗೆ ಅದಾದಮೇಲೆ ನೋಡಿ 17 ಅವರ್ ತೋರಿಸಿದರೆ ನೀವು ರಿಜಿಸ್ಟ್ರೇಷನ್ ಮಾಡಿದ ಟೈಮಿಂದ ಎಷ್ಟು ಟೈಮ್ ಇದೆ ಎಲೆಕ್ಟ್ರಾನಿಕ್ ಟಿಪ್ ಆಗಲಿಕ್ಕೆ ಅಂತ ತೋರಿಸುತ್ತೆ. ಅದಾದ ಮೇಲೆ ನಿಮಗೆ ಲಕ್ಕಿ ಡಿಪ್ ಮುಖಾಂತರ ಅವ್ರು ಎತ್ತದ ಮೇಲೆ ಎಲೆಕ್ಟ್ರಾನಿಕ್ ಟಿಪ್ ಆದಮೇಲೆ ನಿಮಗೆ ಅದರ ಡೀಟೇಲ್ಸ್ ನಿಮ್ಮದೇ ಮೊಬೈಲ್ ಫೋನ್ಗೆ ಬರುತ್ತೆ ನೀವು ಸೆಲೆಕ್ಟ್ ಆಗಿದ್ರೆ. ಅಥವಾ ನಿಮ್ಮ ಅದರಲ್ಲಿ ನಿಮ್ಮ ಆ ಲಿಸ್ಟ್ ಕೂಡ ಅನೌನ್ಸ್ ಆಗಿರುತ್ತೆ. ನೀವು ಆ ಲಿಸ್ಟನ್ನು ಬೇಕಾದ ಮುಖಾಂತರ ಬೇಕಾದರೂ ನಿಮ್ಮ ರಿಜಿಸ್ಟರ್ ನಂಬರ್ ಮುಖಾಂತರ ಚೆಕ್ ಮಾಡ್ಕೊಬೋದು. ಇದರಲ್ಲಿ ನಮ್ಗೆ ಸೆಲೆಕ್ಟ್ ಆಗಿದೆಯಲ್ಲ, ಸೆಲೆಕ್ಟ್ ಮಾಡೋಕ್ಕಿಂತ ನಿಮಗೆ ಮೆಸೇಜೇ ಬಂದ್ಬಿಡುತ್ತೆ ಯಾವುದಕ್ಕೆ ಸೆಲೆಕ್ಟ್ ಆಗಿದೆ. ನಾನು ಸೆಲೆಕ್ಟ್ ಮಾಡಿದಾಗೂ, ನಾನು ಸುಪ್ರಭಾತ ಸರಿ ರಿಜಿಸ್ಟರ್ ಮಾಡಿದಾಗೂ ನನಗೆ ಅದೇ ಥರ ಮೆಸೇಜ್ ಬಂದಿತ್ತು, ಯು ಹ್ಯಾವ್ ಸೆಲೆಕ್ಟೆಡ್ ಅಂತ. ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಮೆಸೇಜ್ ಬಂದ ಮೇಲೆ ನೀವು ಅದೇ TTD ಅಪ್ಲಿಕೇಶನ್ ಮುಖಾಂತರ ಪೇಮೆಂಟ್ ಮಾಡಬೇಕಾಗುತ್ತದೆ.